ಸಂಜೆಗೆ ತಿನ್ನೋದಕ್ಕೆ ಅಂತ ಅರ್ಧ ಮುದ್ದೆ ಕೊಟ್ರೆ ಅದ್ ಹೆಂಗ್ ತಿಂತಾಳ್ ಗೊತ್ತಾ? ಹುಣಸೂರಲ್ಲಿ ಹೋಗಿರೋ ಕೆಲಸ ಎಲ್ಲ ಮುಗಿದ್ಮೇಲೆ ಬೆಂಗಳೂರಿಗೆ ಬರ್ಬೇಕಿತ್ತು. ಬೆಂಗಳೂರಲ್ಲಿ ನನ್ನ ಕಸಿನ್ ನ ಮೀಟ್ ಆಗಿ ಸೀದಾ ಒಂದು ಹಾಸ್ಪಿಟ್ಲ್ಗೆ ಹೋದೆ. ಯಾಕಂದ್ರೆ ಅಲ್ಲಿ ನಮ್ ತಾತ ಅಡ್ಮಿಟ್ ಆಗಿದ್ದು. ಅವ್ರನ್ನ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಸಿದ್ಮೇಲೆ ಆ ದಿನ ರಾತ್ರಿ ನನ್ನ ಕಸಿನ್ ಮನೇಲಿ ಸೆಟ್ಲ್ ಆಗಿದ್ದೆ. ಅವಾಗ ನನ್ನ ಕಸಿನ್ ಮಿತ್ರಮ್ ಅನ್ನೋ ಒಂದು ಸಂಸ್ಕೃತ ಶಾರ್ಟ್ ಫಿಲ್ಮ್ ಗೆ ಪೋಸ್ಟರ್ ರೆಡಿ ಮಾಡ್ತಾ ಇದ್ದ. ಈ ಶಾರ್ಟ್ ಫಿಲ್ಮ್ ಗೆ ಇವನೇ ಕೋ ಡೈರೆಕ್ಟರ್, ಎಡಿಟರ್, ಒನ್ ಆಫ್ ದ ಸ್ಕ್ರೀನ್ ಪ್ಲೇ ರೈಟರ್, ಜೊತೆಗೆ VFX ಕೂಡ ಮಾಡ್ತಿದ್ದಾನೆ. ಆದ್ರೆ ಫ್ರೈಡೆ ರಿಲೀಸ್ ಆಗೋ ಈ ಪೋಸ್ಟರ್ ನ ಫಸ್ಟ್ ನಾನೇ ನೋಡ್ಬಿಟ್ಟೆ. ನೆಕ್ಸ್ಟ್ ಡೇ ನಾನು ಹೆಲ್ಮೆಟ್ ಚಪ್ಪಲಿ ಹಾಕೊಂಡು ಮೆಟ್ರೋ ಡ್ರಾಪ್ ಹಾಕ್ಸ್ಕೊಂಡು ಕೇರ್ಪುರದ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿದು 3 ದಿನದ ಹಿಂದೆ ನಾನು ಗಾಡಿ ಪಾರ್ಕ್ ಮಾಡಿದಕ್ಕೆ ಚಾರ್ಜಸ್ ಎಷ್ಟಾಗೈತೆ ಅಂತ ಕೇಳಿದ್ರೆ ಅಲ್ಲಿ ಅವಣ್ಣ ಚೆನ್ನಾಗಿ ಲೆಕ್ಕ ಹಾಕಿ ಇಷ್ಟು ಹೇಳಿದ್ರು. ಆ ಕಾಸು ಕೊಟ್ಮೇಲೆ ಮತ್ತೆ ನನ್ನ ಗಾಡಿ ನನ್ನ ಕೈಗೆ ಬಂತು. ಆ ದಿನ ಸಂಧ್ಯಾ ಮನೆಗೆ ಬಂದಿದ್ಲು. ಯಾಕಂದ್ರೆ ನನ್ನ ಫೋನ್ ಅಲ್ಲಿ ಅವಳು ವ್ಲಾಗ್ದು ಕೆಲವು ಕ್ಲಿಪ್ಸ್ ಇತ್ತು, ಅದನ್ನ ಈಸ್ಕೊಳಕ್ಕೆ ಅಂತ. ಆದ್ರೆ ಅದೇ ಟೈಮಲ್ಲಿ ಅಮ್ಮ ಅಡುಗೆ ಕೂಡ ಮಾಡಿದ್ರು. ಅಮ್ಮ ಮುದ್ದೆ ಮಾಡಿದ್ರು, ಸಂಧ್ಯಾ ಅನ್ನ ಹಾಕೊಂಡಿದ್ಲು. ಅದಕ್ಕೆ ನಾನೇ ಒಂದ್ ಅರ್ಧ ಮುದ್ದೆ ಮುರಿದು ಕೊಟ್ಟೆ. ಆಮೇಲೆ ಅವಳು ಅದು ಹೆಂಗೆ ತಿಂದ್ರು ಸ್ವಲ್ಪ ಉರಿಸ್ಬೇಕು ಅಂತ. ಮತ್ತೆ ಮುರಿ ಹಂಗಲ್ಲಮ್ಮ ಮುರಿಯೋದು, ಕೈ ಐತಲ್ಲ ಹಿಂಗೆ ಹಿಂಗೆ ಹೇಳದ್ಬಿಟ್ಟು ಹಿಂಗದ್ಬಿಟ್ಟು ಇಕ್ಕೋಬೇಕು. ಊಟದಲ್ಲಿ ಸಾಲ್ಟ್ ಕಮ್ಮಿ ಇತ್ತು. ಪಕ್ಕದಲ್ಲೇ ಸಂಜೆ ಕೂತಿದ್ಲು ಅಂತ ಉಪ್ಪು ತಗೊಂಡ್ ಬರಕ್ ಹೇಳಿದ್ರೆ ಸ್ವಲ್ಪ ಉಪ್ಪು ತಗೊಂಡು ಸಾಲ್ಟ್ ಅದನ್ನ ನಮ್ಮ ಅಪ್ಪ ಕೇಳಿಸ್ಕೊಂಡು ಅವಳು ಹೋಗಕ್ ಮುಂಚೆನೆ ತಗೊಂಡ್ ಬಂದು ಹೋಯ್ದ್ರು. ನೋಡಿ ಸಾಕು